ಹರಿ ಓಂ, ಎಲ್ಲರಿಗೂ ನಮಸ್ಕಾರ. ದೊಡ್ಡ ಸಭೆಯಲ್ಲಿ ಅಂದರೆ ಒಂದು ಅಂಗವಿಕಲರ ಒಂದು ಸಭೆಯಲ್ಲಿ, ಅಂಗವಿಕಲರ ಒಂದು ಜ್ಞಾನ ಅರ್ಚನೆಯಲ್ಲಿ ಒಂದು ಸಾಂಗನ ಅಂಗವಿಕಲರು ಆಡ್ತಾ ಇರ್ತಾರೆ. ಆ ಟೈಮ್ನಲ್ಲಿ ನಮ್ಮ ರಾಷ್ಟ್ರಪತಿಗಳಾದಂಥ ದ್ರೌಪದಿ ಮುರ್ಮು ಅವರು ಕಣ್ಣೀರನ್ನು ಹಾಕ್ತಾರೆ. ಈ ಮಾತು ಏನು ಕೇಳ್ತಾ ಇದ್ದೀನಿ ಅಂತಂದರೆ, ಅಣ್ಣ, ಆಸ್ತಿ ಅಂತಸ್ತು ಯಾವುದೂ ಶಾಶ್ವತವಲ್ಲ, ನೀನು ಅಂದ ಚಂದ, ನಿನ್ನ ಫಾಲೋವರ್ಸ್ ಯಾವುದೂ ಶಾಶ್ವತ ಅಲ್ಲ, ನೀ ಮಾಡ್ತಕ್ಕಂಥ ಒಂದು ಒಳ್ಳೆಯ ಕೆಲಸನೇ ಶಾಶ್ವತ ಅಂತ ನಾವು ತಿಳ್ಕೊಬೇಕಾಗಂಥ ಸತ್ಯ. ನಿನಗೆ ಅಂದ ಚಂದ ಇದೆ, ನಿನಗೆ ಫಾಲೋವರ್ಸ್ ಇದ್ದಾರೆ, ಯಾವುದೂ ಶಾಶ್ವತ ಅಲ್ಲ. ನಾವು ಮಾಡ್ತಿರಕ್ಕಂಥ ಸಮಾಜದಲ್ಲಿ ಒಳ್ಳೆಯ ಕೆಲಸನೇ ಶಾಶ್ವತ. ಏನಕ್ಕಪ್ಪ ಈ ಮಾತಾಡ್ತೇನೆ ಅಂದರೆ, ದ್ರೌಪದಿ ಮುರ್ಮು ಅವರು ಬಂದಿರತಕ್ಕಂಥ ಹಾದಿ ಏನಿದೆ ಅದು ಅದಕ್ಕಿಂತನೂ ಕಡೆಗಣ ಆಗಿರೋಂಥ ಒಂದು ಬಡತನ ಕುಟುಂಬದಿಂದ ಬಂದಿರತಕ್ಕಂಥ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಆ ಜೀವ ಅಲ್ಲಿ ನೆನೆಸ್ಕೊಂಡು ರಾಷ್ಟ್ರಪತಿಗಳಂಥವ್ರು ಕಣ್ಣೀರನ್ನು ಇಕ್ತಾರಲ್ಲ, ಅಂಥ ರಾಷ್ಟ್ರಪತಿಗಳು ನಮ್ಗೆ ಹಿಂದೂ ಸಿಕ್ಕಿಲ್ಲ, ಮುಂದೂ ಸಿಗ್ತಾರೋ ಇಲ್ಲ ಗೊತ್ತಿಲ್ಲ. ಅಂಥ ರಾಷ್ಟ್ರಪತಿಗಳಿಗೆ ನಮ್ಮ ಒಂದು ಸಲಾಮ್ ಇದೆ. ಇನ್ನೂ ಹೆಚ್ಚೆಚ್ಚು ಕಾಲ ರಾಷ್ಟ್ರಪತಿಯಾಗಿ ಇರಲಿ ಅಂತಕ್ಕಂಥ ಆಶೆಯನ್ನು ನಾವು ಒಂದು ಅಭಿಪ್ರಾಯನ ಪಡ್ತಾಯಿದ್ದೀನಿ. ಆ ಒಂದು ಜೀವ ಅದನ್ನು ನೋಡಿ ಕಣ್ಣೀರನ್ನು ಹಾಕ್ತಲ್ಲ, ನಮಗೆ ಒಂದು ನೋವು ಮಾಡುವಂತಕ್ಕಂಥದ್ದು ಸಂಗತಿ. ಯಾಕಂತಂದರೆ ಅಂಧ ಮಕ್ಕಳನ್ನು ನೋಡಿ ಕರಗುವಂಥವರು ಸಮಾಜದಲ್ಲಿ ತುಂಬಾ ಇದ್ದಾರೆ. ಅಂಧ ಮಕ್ಕಳನ್ನು ನೋಡಿ ಹೀಯಾಳಿಸುವಂಥವರೇ ಹೆಚ್ಚು ಹೊರತು ಅವರನ್ನು ನೋಡಿ ನೋವು ಮಾಡ್ಕೊಳ್ಳೋವಂಥವ್ರು ಯಾರೂ ಇಲ್ಲ. ಯಾರಾದರೂ ಅಂಧ ಮಕ್ಕಳು ಸಿಕ್ಕಿದರೆ ಅವ್ರಿಗೆ ಏನಾದರೂ ದಾನ ಮಾಡೋದಾಗಲಿ, ಇಲ್ಲ ಏನಾದರೂ ಸಹಾಯ ಸಾಗಿಸೋದಲ್ಲಿ ನೀವು ಸಮಾಜದಲ್ಲಿ ಮಾಡಬೇಕು. ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಅಂದರೆ ಒಳ್ಳೆಯ ಒಂದು ಸಮಾಜದಲ್ಲಿ ನಮ್ಮ ಹೆಸರು ಉಳಿಯುತ್ತೆ, ಅವರ ಪುಣ್ಯನೂ ನಿಮಗೆ ತಟ್ಟುತ್ತೆ ಅಂತ ಹೇಳ್ತಾಯಿದ್ದೀನಿ. ಇಷ್ಟು ಹೇಳಿ, ಜೈ ಶ್ರೀರಾಮ್.